ಈಗ ನಿಮ್ಗೆ ಇಷ್ಟೆಲ್ಲ ತಿಳ್ಕೊಳಕ್ಕೆ ನಿಮ್ಗೆ ತಲೆಯಾಗಿ ಬುದ್ಧಿ ಐತಿ. ಈಗ ಇನ್ನೊಂದು ವಿಚಾರ ತಿಳಿಸ್ತೀನಿ, ಇದ್ರ ಸ್ವಲ್ಪ ತಲೆ ಹಾಕೋರಿಲ್ಲ, ಲೇಟಾಗಿ ಹೇಳಕತ್ತೀನಿ, ಆದರೂ ಸ್ಪಷ್ಟವಾಗಿ ನಿಮಗೆ ಅರ್ಥ ಆಗಲಿ ಅಂತ ಹೇಳಕತ್ತೀನಿ. ಕರ್ನಾಟಕದ ಅಭಿವೃದ್ಧಿಯ ಹಾದಿಯೊಳಗೆ ಮತ್ತೊಂದು ಮಹತ್ವದ ಮೈಲಿಗಲ್ಲು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರವರು 2026-27ನೇ ಸಾಲಿನ ರಾಜ್ಯ ಬಜೆಟನ್ನು ಮಂಡಿಸಿದ್ದ. ಈ ಬಾರಿಯ ಬಜೆಟ್ ಗಾತ್ರ ಬರೋಬ್ಬರಿ 4.48 ಲಕ್ಷ ಕೋಟಿ ರೂಪಾಯಿ. ಇದು ರಾಜ್ಯದ ಆರ್ಥಿಕತೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದೆ ಅನ್ನೋದು ತಿಳಿಸ್ತೀವಿ. ಜನಸಾಮಾನ್ಯರಿಗೆ ಏನ್ ಸಿಕ್ಕೈತಪ್ಪ ಇವತ್ತಿನ ವಿಡಿಯೋದೊಳಗೆ ನಿಮಗೆ ಬಹಳ ಚಂದನು ಅರ್ಥ ಮಾಡಿಸ್ತೀನಿ. ಬೆಂಗಳೂರಿನ ಸಂಚಾರ ದಟ್ಟಣೆ ನಿವಾರಣೆಗೆ ಈ ಬಜೆಟ್ನಾಗ ವಿಶೇಷ ಒತ್ತು ನೀಡಲಾಗಿದೆ. ಸುರಂಗ ರಸ್ತೆ 40,000 ಕೋಟಿ ರೂಪಾಯಿ ವೆಚ್ಚದೊಳಗೆ 40 ಕಿಲೋಮೀಟರ್ ಉದ್ದದ ಸುರಂಗ ರಸ್ತೆಯನ್ನ ನಿರ್ಮಾಣ ಮಾಡೋದಕ್ಕೆ ಅನುಮೋದನೆ ಕೊಟ್ಟೆ. ಇನ್ನೊಂದು ನನಗೆ ಇದು ಬಹಳ ಚಂದ ಅರ್ಥ ಆಗಿ ನಿಮಗೂ ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡ್ತೀನಿ. 16 ವರ್ಷದೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್. ಮಕ್ಕಳು ಮಾನಸಿಕ ಆರೋಗ್ಯದ ದೃಷ್ಟಿಯಿಂದ ಈ ಮಹತ್ವದ ನಿರ್ಧಾರವನ್ನ ತಗೊಂಡಾರ. ಓಕೆ, ಒಪ್ಕೊಳ್ಳೋದು. ಇನ್ನೊಂದು ರೀತಿಯಿಂದ ನಾ ಯೋಚನೆ ಮಾಡಿದೆ, 16, 17, 18, 19, 20 ಸ್ವಲ್ಪ ಅವ ಎಜುಕೇಟ್ ಆಗ್ಬಿಡ್ತಾನ. ಸೋಷಿಯಲ್ ಮೀಡಿಯಾದೊಳಗೆ ಇವ್ರು ಮಾಡುವಂತ ಎಲ್ಲಾ ಮಿಸ್ಟೇಕ್ಗಳನ್ನ ಚಿಕ್ಕ ಮಕ್ಕಳು ತಿಳ್ಕೊಳಕತ್ತಾರ. ಈ ಸರ್ಕಾರ ಮಾಡ್ತಿರುವಂತ ಮಿಸ್ಟೇಕ್ಗಳನ್ನ ಅವ ನಾಳೆ ವೋಟಿಂಗಿಗೆ ಅವಂಗೆ ಅವಕಾಶ ಸಿಕ್ಕ ಮೇಲೆ ನಾನು ಯಾಕೆ ಇಂಥವ್ರಿಗೆ ಓಟ್ ಹಾಕ್ಲಿ ಅಂತ ಹೇಳಿ ಓಟ್ ಹಾಕ್ಲಿಲ್ಲ ಅಂದ್ರೆ ಅದಕ್ಕೆ ಚಿಕ್ಕ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಅಂತೆ. ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡೋದಾಯ್ತಂತಂದ್ರೆ ಅರ್ಧಮರ್ಧ ಬಟ್ಟೆ ಹಾಕೊಂಡು ಡ್ಯಾನ್ಸ್ ಮಾಡ್ತಾರಲ್ಲ ಅದನ್ನು ಬ್ಯಾನ್ ಮಾಡ್ರಿ. ಚಿಕ್ಕ ಮಕ್ಕಳು ಗೇಮ್ಸ್ ಆಡ್ತಾರೆ, ಗೇಮ್ಸ್ಗಳನ್ನ ಬ್ಯಾನ್ ಮಾಡ್ರಿ. ಅದರಿಂದ ನಿಮ್ಗೆ ದುಡ್ಡು ಬರ್ತಿತ್ತಲ್ಲ, ಇಂಥವದನ್ನೆಲ್ಲ ನೀವು ಬ್ಯಾನ್ ಮಾಡೋದಿಲ್ಲ. ಚಿಕ್ಕ ಮಕ್ಕಳು ಮೊಬೈಲ್ ಯಾಕೆ ಇಟ್ಕೊಂತಾರೆ? ಕಾರ್ಟೂನ್ ನೋಡಕ್ಕೆ, ಭಾಳ ಅಂದ್ರೆ ಗೇಮ್ಸ್ ಆಡಕ್ಕೆ. ಭಾರಿ ಪ್ಲಾನ್ ಮಾಡಿರಿ ಬಿಡೆ. ನಾಳೆ ಚಿಕ್ಕ ಮಕ್ಕಳು ಎಜುಕೇಟೆಡ್ ಆಗಿಬಿಡ್ತಾರೆ. ನಾಳೆ ನಮಗೂ ಅಂದ್ರೆ ಮಕ್ಕಳನ್ನೆಲ್ಲ ನೀವು ಇನ್ನೂ ಕುಗ್ಗಿಸ್ಕೊಂತ ಹೋಗೋದು, ಅವ್ರು ಎಜುಕೇಟ್ ಆಗಬಾರ್ದು. ನಾವು ಬಿಡ್ತೀವನ, ನಾವು ಎಜುಕೇಟ್ ಮಾಡೇ ಮಾಡ್ತೀವಿ.